ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ. ಏಸು ಬರುವ ದಿನವು ಭಕ್ತರ್ಗೆ ಆ ದಿನವು ತುಂಬ ಆನಂದವು. ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬ ದುಃಖಕರವು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ರೋಮನರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 11ರಿಂದ, ಇದೆಂಥ ಕಾಲವೆಂದು ತಿಳಿದಿರುವ ನೀವು ಇದೆಲ್ಲವನ್ನು ಮಾಡಬೇಕು. ಮೊದಲು ಇದು ಎಂಥ ಕಾಲ ಎಂದು ತಿಳಿದುಕೊಳ್ಳಬೇಕು. ಸೊಲೊಮೋನನ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿ 6ನೇ ಅಧ್ಯಾಯ ವಚನ 4ರ ಮೇಲ್ಪಟ್ಟು, ಇರುವೆಯನ್ನು ನೋಡು, ಅದಕ್ಕೆ ಯಜಮಾನ ಅಥವಾ ಅದನ್ನು ಮುನ್ನಡೆಸುವ ಅಧಿಕಾರಿ ಯಾರೂ ಇಲ್ಲದಿದ್ದರೂ ಸಹ ಅವು ಎಷ್ಟು ಸಾಲಾಗಿ ನಿಯಮಿತ ಪಥದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡುತ್ತದೆ. ಮುಂದೆ ಮಳೆಗಾಲ ಬರುತ್ತದೆ ಎಂದು ಮುನ್ನೆಚ್ಚರಿಕೆಯಿಂದ ಬೇಸಿಗೆ ಕಾಲದಲ್ಲೇ ಕಷ್ಟಪಟ್ಟು ತನಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಸೇರಿಸಿ ಕೂಡಿಸಿಟ್ಟುಕೊಳ್ಳುತ್ತದೆ ಎನ್ನುವ ರೀತಿಯಲ್ಲಿ. ಸೊ ಮಳೆಗಾಲ ಬರುತ್ತೆ, ಈಗ ಬಿಸಿಲು ಕಾಲ ಆದ ಮೇಲೆ ಮಳೆಗಾಲ ಬರುವುದು ನಿಶ್ಚಯ ಎಂದು ಪ್ರಕೃತಿಯ ಕಾಲವನ್ನು ಅರಿತುಕೊಂಡು ಆ ಒಂದು ಸಣ್ಣ ಪ್ರಾಣಿ ಇರುವೆ ಅಲ್ವಾ, ಎಷ್ಟು ಚಿಕ್ಕದು ಅಂದರೆ ಅಷ್ಟು ಚಿಕ್ಕ ಪ್ರಾಣಿ, ಅದು ಅಷ್ಟು ಯಾವ ನಾಯಕರು ಇಲ್ಲದಿದ್ದರೂ ಕಾಲಗಳನ್ನು ಅರಿತುಕೊಂಡು ಅದು ತನ್ನ ಜೀವನವನ್ನು ಸಿದ್ಧ ಮಾಡಿಕೊಳ್ಳುತ್ತಿದೆ. ಹೀಗಿರುವಲ್ಲಿ ನಾವು ಇದೆಂಥ ಕಾಲವೆಂದು ಮೊದಲು ತಿಳಿದುಕೊಳ್ಳಬೇಕು. ಕಾರಣ ಪ್ರಭು ಯೇಸು ಹೇಳಿದರು, ನಾನು ಮತ್ತೆ ಮರಳಿ ಬರುತ್ತೇನೆ, ನಾನು ಮರಳಿ ಬಂದು ನಿಮ್ಮನ್ನೆಲ್ಲ ನನ್ನೊಟ್ಟಿಗೆ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಯೇಸುವಿನ ಬರುವಿಕೆಯನ್ನು ಎದುರುಗೊಳ್ಳುತ್ತಿರುವ ನಾವು, ನಮ್ಮ ಬಿಡುಗಡೆಯನ್ನು, ರಕ್ಷಣೆಯ ಪೂರ್ಣತೆಯನ್ನು ನಿರೀಕ್ಷಿಸಿಕೊಂಡಿರುವ ನಾವು, ನಂಬಿ ನಿರೀಕ್ಷೆ ಮಾಡುತ್ತಿರುವ ನಾವು ಅದಕ್ಕಾಗಿ ತಕ್ಕ ಸಿದ್ಧತೆಯಲ್ಲಿ ಇರಬೇಕು. ಇದೆಂಥ ಕಾಲವೆಂದು ತಿಳಿದಿರುವ ನೀವು ಇದನ್ನೆಲ್ಲ ಮಾಡಬೇಕೆಂದು ಸಂತ ಪೌಲ ನಮಗೆ ಮುನ್ನೆಚ್ಚರಿಕೆ ಕೊಡ್ತಾರೆ. ಓಕೆ, ನಾವು ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಲು ಆರಂಭಿಸಿದಾಗ ಇದ್ದುದಕ್ಕಿಂತಲೂ ಈಗ ನಮ್ಮ ಉದ್ಧಾರ ಸಮೀಪವಾಗಿದೆ. ಯೇಸುವಿನ ಈಗ ನೋಡಿ, ಯೇಸುವನ್ನು ನಾವು ನಂಬಿದ ದಿನಗಳಿಗಿಂತ ಮಿಗಿಲಾಗಿ ಈಗ ಆ ರಕ್ಷಣೆಯನ್ನು ಪಡೆದುಕೊಂಡ ನಾವು ರಕ್ಷಣೆಯ ಪರಿಪೂರ್ಣತೆಗೆ ಬಂದಿದ್ದೇವೆ. ಉದಾಹರಣೆಗೆ ನೋಡಿ, ಗರ್ಭಿಣಿಗೆ ಆ ಒಂದು ಮಗು ಉಂಟಾಗುವಾಗ 3 ತಿಂಗಳು ಹುಷಾರಾಗಿರಬೇಕು ಅಂತಾರೆ. 3 ತಿಂಗಳ ನಂತರ ಹೇಗೆ ಬೇಕಾದರೂ ಇರ್ಬೋದು. ಆದರೆ ಡೆಲಿವರಿ ಟೈಮ್ ಇನ್ನೇನು ಹತ್ರ ಬರ್ತಾ ಇದೆ. 15 ಡೇಸ್ ಅಥವಾ 1 ಮಂತ್ ಡೆಲಿವರಿಗಿದೆ ಅಂದರೆ ವೀಕ್ಲಿ ಚೆಕಪ್, ಡೈಲಿ ಚೆಕಪ್, ಇಮ್ಮಿಡಿಯೇಟಾಗಿ ಏನಾದರೂ ಓಡಿ ಬರಬೇಕು ಅನ್ನುವ ರೀತಿಯಲ್ಲಿ ಡೆಲಿವರಿ ಹತ್ರ ಬರುತ್ತೆ ಅನ್ನುವಾಗ ತಾಯಿ ಮತ್ತು ಮಗುವಿಗೆ ಇನ್ನೂ ಹೆಚ್ಚು ಪ್ರೊಟೆಕ್ಷನ್, ಇನ್ನೂ ಹೆಚ್ಚು ಕೇರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರಂಭಕ್ಕಿಂತಲೂ ಅಂತ್ಯದ ವೇಳೆಯಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಯೇಸುವನ್ನು ಪಡೆದುಕೊಂಡ ನಾವು ಈಗ ಯೇಸುವಿನಲ್ಲಿ ಆ ರಕ್ಷಣೆಯ ಪೂರ್ಣತೆಯನ್ನು ಪಡೆಯುವಾಗ ನಾವು ಅದಕ್ಕಾಗಿ ಸಿದ್ಧರಾಗಿರಬೇಕು. ಈರುಳು ಬಹುಮಟ್ಟಿಗೆ ಕಳೆಯಿತು, ಹಗಲು ಸಮೀಪಿಸಿತು, ಇನ್ನು ಅಂಧಕಾರಕ್ಕೆ ಅನುಗುಣವಾದ ದುಷ್ಕೃತ್ಯಗಳನ್ನು ತ್ಯಜಿಸಿ ಬಿಡೋಣ, ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಯೇಸುವಿನಲ್ಲಿ ಬಂದ ಮೇಲೆ ಅಂಧಕಾರಕ್ಕೆ ಅನುಗುಣವಾದ ಆಯುಧಗಳನ್ನು ತ್ಯಜಿಸಿ ಬಿಡೋಣ. ನೋಡಿ, ಸಂಸೋನ ದೇವರಲ್ಲಿ ಬಂದ ಮೇಲೂ ಪರಿಶುದ್ಧಾತ್ಮರ ಶಕ್ತಿಯಿಂದ ಪ್ರವರ್ಧಿಸುತ್ತಾ ಇರುವಾಗಲೂ ಸಹ ದೇವರಾತ್ಮ ಒಂದು ಕಡೆ ಕಾರ್ಯ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಈತ ಹಳೆಯ ಪಾಪದ ದುರಭ್ಯಾಸಗಳಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣ ಅವನು ಅಭಿಷೇಕವನ್ನು ಕಳೆದುಕೊಂಡು ಸೆರೆಮನೆಯ ವಾಸವನ್ನು ಅನುಭವಿಸಬೇಕಾಯಿತು. ಅಂಧಕಾರಕ್ಕೆ ಅನುಗುಣವಾದ ಸಕಲ ಆಯುಧಗಳನ್ನು ತ್ಯಜಿಸಿ ಬಿಡೋಣ. ಕೊಲೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 1ರಿಂದ 17, ಕೊಲೆಸ ಚಾಪ್ಟರ್ 3 ಬಹಳ ಅದ್ಭುತಕರವಾದದ್ದು. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ಈಗಾಗಲೇ ಯೇಸುವಿನಲ್ಲಿ ಮೃತಪಟ್ಟಿರುವ ಕಾರಣ ನಿಮ್ಮ ಜೀವ ಯೇಸುವಿನಲ್ಲಿ ಮರೆಯಾಗಿದೆ. ನಮ್ಮ ರಕ್ಷಕ ಪುನರಾಗಮಿಸುತ್ತಾರೆ ಎಂದು ಎದುರು ನೋಡುತ್ತಿರುವ ನೀವು ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ಸಂಬಂಧಪಟ್ಟ ವಿಷಯಗಳ ಮೇಲೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ.
ನಿಮ್ಮ ಹಳೆಯ ಕೋಪ, ದ್ವೇಷ, ಹಗೆತನ, ಆದರ, ಅಶುದ್ಧತೆ, ಶರೀರದ ದುರಿಚಗಳು ಇವುಗಳನ್ನು ದಮನ ಮಾಡಿರಿ, ಇವುಗಳನ್ನು ಬಿಟ್ಟು ಬಿಡಿರಿ. ಯೇಸುವಿನಲ್ಲಿ ನೀವು ಹೊಸ ಸೃಷ್ಟಿಗಳಾಗಿದ್ದೀರಲ್ಲವೇ? ಈ ಹೊಸ ಸೃಷ್ಟಿ ದಿನೇ ದಿನೇ ರೂಪುಗೊಳ್ಳುವಂತೆ, ದಿನೇ ದಿನೇ ಅಭಿವೃದ್ಧಿ ಆಗುವಂತೆ, ಯೇಸುವಿನ ಹೋಲಿಕೆಯ ಮೇರೆಗೆ ಆ ಬೀಜದ ರೂಪದಲ್ಲಿ ಗರ್ಭದಲ್ಲಿ ಉಂಟಾದ ಮಗು ಹೇಗೆ ಒಬ್ಬ ಮನುಷ್ಯನ ಆಕಾರವನ್ನು ಪಡೆದುಕೊಂಡು ಅದು ಡೆಲಿವರಿ ಆಗುತ್ತದೋ, ಆ ರೀತಿ ಯೇಸುವಿನ ಬರುವಿಕೆಯ ಸಮಯದಲ್ಲಿ ನಾವು ಪೂರ್ಣಾವಸ್ಥೆಗೆ, ಪರಿಪೂರ್ಣತೆಯ ಮಟ್ಟಕ್ಕೆ, ಯೇಸುವಿನ ಸ್ವಾರೂಪ್ಯದಲ್ಲಿ ನಾವು ರೂಪಾಂತರಗೊಳ್ಳುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಆದ ಕಾರಣ ಕತ್ತಲಿಗೆ ಸಂಬಂಧಪಟ್ಟ ದುಷ್ಟ ಕೆಲಸಗಳನ್ನು, ಪಾಪಕ್ಕೆ ವಿಮುಖರಾಗಿ ಜೀವಿಸೋಣ. ದುಂದೌತಣ, ಕುಡಿತಗಳಲ್ಲಾಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಾಗಿ, ಕಲಹ, ಮತ್ಸರಗಳಲ್ಲಿ ಕಾಲ ಕಳೆಯದೆ ಬೆಳಕಿನಲ್ಲಿ ಬಾಳುವವರಂತೆ ಸಭ್ಯರಾಗಿ ವರ್ತಿಸೋಣ. ಕಾರಣ ಪ್ರಭು ಯೇಸು ಬರುವ ಆ ದಿನವಾಗಲಿ ಗಳಿಗೆಯಾಗಲಿ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಎಚ್ಚರವಾಗಿರಿ. ಒಬ್ಬ ಯಜಮಾನ, ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಬೇರೆ ಊರಿಗೆ ಕೆಲಸದ ನಿಮಿತ್ತ ಹೋಗುವಾಗ ತನ್ನ ಸೇವಕನಿಗೆ ಹೇಳುತ್ತಾನೆ, ನಾನು ಹಿಂದಿರುಗಿ ಬರುವವರೆಗೆ ಜಾಗ್ರತೆಯಿಂದ ಮನೆಯನ್ನು ನೋಡಿಕೊ ಎಂದು. ಯಜಮಾನ ಯಾವ ಗಳಿಗೆಯಲ್ಲಿ ಬರುತ್ತಾನೋ ಎಂದು ಭಯಭಕ್ತಿಯಿಂದ ಯಜಮಾನ ಒಪ್ಪಿಸಿಕೊಟ್ಟ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಮಧ್ಯರಾತ್ರಿ ಯಜಮಾನನು ಬರುವಾಗ ಯಾವ ಸೇವಕ ಎಚ್ಚರವಾಗಿದ್ದು ಬಾಗಿಲನ್ನು ತೆರೆದು ಒಳಗೆ ಕರೆದುಕೊಳ್ಳುತ್ತಾನೋ ಅಂಥವನು ಭಾಗ್ಯವಂತನು. ಯಜಮಾನನು ತಾನೇ ಸೇವಕನನ್ನು ಕೂರಿಸಿ ಅವನಿಗೆ ಊಟಕ್ಕೆ ಕೊಟ್ಟು ಅವನನ್ನು ಪ್ರಶಂಸಿಸುತ್ತಾನೆ. ಆದರೆ ಯಜಮಾನ ಬರುವಾಗ ನೋಡಿಕೊಳ್ಳೋಣ ಎಂದು ಕೆಲಸದಲ್ಲಿ ಬೇಜವಾಬ್ದಾರಿಯಿಂದ ಇದ್ದು ಕುಡಿದು ತಿಂದು ಕಾಲಹರಣ ಮಾಡುತ್ತಾ ನಿದ್ರೆ ಅಂದರೆ ಶಾರೀರಿಕ ಮಂಪರು, ಆತ್ಮಿಕವಾದ ನಿದ್ರೆ, ದೇವರ ಕಾರ್ಯದಲ್ಲಿ ಆಲಸ್ಯ, ಹಾಗೆ ಇರುವವನು ಯಜಮಾನ ಬಂದಾಗ ಬಾಗಿಲು ತೆಗೆಯದೆ ಇದ್ದಾಗ ಯಜಮಾನು ಕೋಪೋದ್ರಿಕ್ತನಾಗಿ ಅವನನ್ನು ಕಟಕಟನೆ ಹಲ್ಲು ಕಡಿಯುವ ಪಾತಾಳಕ್ಕೆ, ಕತ್ತಲೆಯ ಕೋಣೆಗೆ ತಳ್ಳಿಬಿಡುತ್ತಾನೆ, ಶಿಕ್ಷೆಗೆ ಗುರಿಯಾಗುತ್ತಾನೆ ಎಂಬುದಾಗಿ. ಆದ ಕಾರಣ ಮತ್ತಾಯ 24:36, ಸದಾ ಸನ್ನದ್ಧರಾಗಿರಿ, ಸದಾ ಬಿ ರೆಡಿ, ಆಲ್ವೇಸ್, ಅಟ್ ಎನಿ ಟೈಮ್, ಎಲ್ಲ ಸಮಯ ಸಂದರ್ಭಗಳಲ್ಲಿ ಸಿದ್ಧರಾಗಿರಿ. ಸದಾ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ದೇವರೇ ಹೊರತು ಮತ್ತಾರು ಅರಿಯರು, ಸ್ವರ್ಗದ ದೂತರಾಗಲಿ ಪುತ್ರನೇ ಆಗಲಿ ಅದನ್ನು ಅರಿಯರು. ನೋವನ ಕಾಲದಲ್ಲಿ ಆದಂತೆ ನರಪುತ್ರನು ಬರುವಾಗಲೂ ಆಗುವುದು. ಜಲಪ್ರಳಯಕ್ಕೆ ಇಂದಿನ ದಿನದಲ್ಲಿ ನೋವನ್ನು ನಾವೆಯನ್ನು ಹತ್ತುವ ದಿನದವರೆಗೆ ಜನರು ತಿನ್ನುತ್ತಲೇ ಇದ್ದರು, ಕುಡಿಯುತ್ತಲೇ ಇದ್ದರು, ಮದುವೆ ಮಾಡಿಕೊಳ್ಳುವುದರಲ್ಲೂ ನಿರತರಾಗಿದ್ದರು. ಜಲಪ್ರಳಯ ಬಂದು ಅವರನ್ನು ಕೊಚ್ಚಿಕೊಂಡು ಹೋಗುವ ತನಕ ಅದರ ಅರಿವೇ ಅವರಿಗಿರಲಿಲ್ಲ. ಒಳ್ಳೆ ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸಿ ಎಲ್ಲರನ್ನು ಕ್ಷಮಿಸಿ ದೇವರೊಟ್ಟಿಗೂ ಮಾನವರೊಟ್ಟಿಗೂ ಸಂಧಾನ ಮಾಡಿಕೊಂಡು ದೇವರು ಕೊಟ್ಟ ತಲಾಂತಗಳನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸುತ್ತಾ ದೇವರ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದು ದೇವರು ನಮಗೆ ಕೊಟ್ಟ ಕರ್ತವ್ಯಗಳನ್ನು ಜವಾಬ್ದಾರಿ, ಅದು ಕುಟುಂಬ ಕೆಲಸ ಇರಬಹುದು, ಧಾರ್ಮಿಕ ಕೆಲಸ ಇರಬಹುದು, ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಿಕೊಂಡು ಯೇಸುವನ್ನು ಎದುರುಗೊಳ್ಳಲು ಸದಾ ಸಿದ್ಧರಾಗಿರಬೇಕು. ಮತ್ತಾಯ 25 10 ಕನ್ನಿಕೆಯರ ಸಾಮತಿ, 5 ಜನ ಎಣ್ಣೆ, ದೀಪ, ಬತ್ತಿ ಎಲ್ಲ ತೆಗೆದುಕೊಂಡು ಸಿದ್ಧರಾಗಿದ್ದರು. ಇನ್ನು 5 ಜನ ಅವಿವೇಕಿಗಳು, ಅವರು ಮುಖ್ಯವಾಗಿ ಇರಬೇಕಾದ ಎಣ್ಣೆಯೇ ಅವರ ಹತ್ರ ಇರಲಿಲ್ಲ. ಅವರು ತಕ್ಕ ಸಿದ್ಧತೆ ಇಲ್ಲದೆ ಹೋದ ಕಾರಣ ಅವರು ಬಂದರೂ ಸಹ ಮಧುವಣಿಗನೊಟ್ಟಿಗೆ ಮದುವೆಯ ಔತಣ ಕೂಟದೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ, ಬಾಗಿಲು ಮುಚ್ಚಲಾಯಿತು. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ನಮಗೆ ತಿಳಿಯದು. ಒಂದು, ನಾವು ಮರಣದ ಮೂಲಕ ಯೇಸುವನ್ನು ಸಂಧಿಸಬೇಕು ಪುನರುತ್ಥಾನಗೊಂಡು, ಇಲ್ಲ ಯೇಸು ಬರುವಾಗ ನಾವು ಜೀವಂತವಾಗಿದ್ದು ರೂಪಾಂತರಗೊಂಡು ಯೇಸುವನ್ನು ಸಂಧಿಸಲೇಬೇಕು. ಪ್ರತಿಯೊಬ್ಬರು ದೇವರ ಮುಂದೆ ನಿಲ್ಲಲೇಬೇಕು. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕಾಗಿದೆ. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 12 ಮೇಲ್ಪಟ್ಟು, ನಿಮ್ಮ ರಕ್ಷಣೆಗಾಗಿ ದುಡಿಯಿರಿ, ನಿಮ್ಮ ಜೀವೋದ್ಧಾರಕ್ಕಾಗಿ ದುಡಿಯಿರಿ. ಒಬ್ಬ ಮನುಷ್ಯ ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡಿಟ್ಟು ತನ್ನ ಪ್ರಾಣ ನಷ್ಟ ಮಾಡಿಕೊಂಡರೆ ಅದರಿಂದ ಪ್ರಯೋಜನವೇನು? ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಲು ಸಾಧ್ಯ? ನಮ್ಮ ಜೀವದ ವಿಮೆ ಯೇಸು ಆಗಿದ್ದಾರೆ. ಜೀಸಸ್ ಈಸ್ ಮೈ ಲೈಫ್ ಇನ್ಶೂರೆನ್ಸ್. ಮೈ ಲೈಫ್ ಈಸ್ ಇನ್ಶೂರ್ಡ್ ಇನ್ ಜೀಸಸ್. ನನ್ನ ಪ್ರಾಣ ಯೇಸುವಿನಲ್ಲಿ ವಿಮೆಯಾಗಿ ಮಾರ್ಪಟ್ಟಿದೆ. ಆಮೇನೆಂದು ಹೇಳೋಣ. ನನ್ನ ಪ್ರಾಣ ಈಗಾಗಲೇ ಯೇಸುವಿನಲ್ಲಿ ವಿಮೆಯಾಗಿ ಮಾರ್ಪಾಡಾಗಿದೆ. ಜೀಸಸ್ ಈಸ್ ಮೈ ಲೈಫ್ ಇನ್ಶೂರೆನ್ಸ್. ಈ ಲೋಕದ ಜನ ಲೈಫ್ ಇನ್ಶೂರೆನ್ಸ್ ಮಾಡ್ತೀವಿ,
ಅದು ನಾವು ಸತ್ತ ಮೇಲೆ ನಮ್ಮ ಕುಟುಂಬಸ್ಥರಿಗೆ ಹೋಗುತ್ತದೆ. ಯೇಸುವಿನಲ್ಲಿ ನಿಮ್ಮ ಲೈಫ್ ಸೆಕ್ಯೂರ್ ಆಗಿ ಮಾಡಿ. ನೀವು ಬದುಕಿದ್ದರು ಸತ್ತರು ಯೇಸುವಿಗೆ ಸಂಬಂಧಪಟ್ಟವರಾಗಿ ನಾವು ಹೋಗುವ ಮಕ್ಕಳಾಗಿ ಮಾರ್ಪಾಡಾಗುತ್ತೇವೆ. ಆಮೇನ್. ಓಕೆ, ರೋಮ 13 ಕೊನೆ ವಾಕ್ಯ ಓದ್ಬಿಡುವ. ದೇಹದ ದುರಿಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ತಾಂಬರರಾಗಿರಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೋಹ ಕಾಣದೇ ಇದ್ದ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದುಕೊಂಡಾಗ ತನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡಲು ನಾವೆಯನ್ನು ಕಟ್ಟಲು ಪ್ರಾರಂಭ ಮಾಡಿದ. ಅನೇಕ ಜನರು ತಾತ್ಸಾರ ಮಾಡಿದರು, ತಿರಸ್ಕಾರ ಮಾಡಿದರು. ದೇವರು ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಆ ದಿನ ಬಂದಾಗ ನೋಹ ಮತ್ತು ಅವನ ಕುಟುಂಬ ಮಾತ್ರ ನಾವೆಯೊಳಗೆ ಸೇರಿಕೊಂಡರು. ಬಾಗಿಲನ್ನು ದೇವರು ಮುಚ್ಚಿದರು. ಜನರೆಲ್ಲರೂ ಆ ಜಲಪ್ರಳಯದಲ್ಲಿ ನಾಶವಾಗಿ ಹೋದರು. ಆದ ಕಾರಣ ದೇವರು ಮಾಡಿದ ವಾಗ್ದಾನ ಏನಾಯಿತು? ಎಲ್ಲವೂ ಚೆನ್ನಾಗಿದೆಯಲ್ಲ ಎಂದು ತಿಳಿದು ಮೋಸ ಹೋಗಬೇಡ. ಗರ್ಭಿಣಿ ಚೆನ್ನಾಗಿದ್ದಾಳೆ ಎಂದು ತಿಳಿದುಕೊಳ್ಳುವಾಗಲೇ ಟಕ್ಕನೆ ಪ್ರಸವ ವೇದನೆ ಬಂದು ಅವಳು ನರಳಾಡುವ ರೀತಿಯಲ್ಲಿ ಆ ದಿನ ಯಾವಾಗ ಬರುವುದೆಂದು ತಿಳಿಯದ ಕಾರಣ ನಾವು ಕತ್ತಲಿಗೆ ಸಂಬಂಧಪಟ್ಟ ಎಲ್ಲ ದುಷ್ಟ ಕೃತ್ಯಗಳನ್ನು ತ್ಯಜಿಸಿ ಬಿಡೋಣ. ಬೆಳಕಿನ ಆಯುಧಗಳು, ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ಎಫೆಸ 6:10-17 ಪವಿತ್ರಾತ್ಮರ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಯಜಮಾನನು ಬರುವಾಗ ಆತನನ್ನು ಸ್ವೀಕರಿಸಲು ಸಿದ್ಧನಾಗುವ ಒಳ್ಳೆಯ ಸೇವಕನಂತೆ ಸದಾ ನಮ್ಮ ನಡುಕಟ್ಟಿರಲಿ. ನಮ್ಮ ದೀಪ ಸದಾ ಹತ್ತಿ ಉರಿಯುತ್ತಿರುವಂತಾಗಲಿ. ಆ ದೀಪ ಪ್ರಜ್ವಲಿಸುತ್ತಾ ಪರರಲು ಹಬ್ಬಿ ಹರಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಪರಿಶುದ್ಧಾತ್ಮರು ನಮ್ಮನ್ನು ರೂಪಾಂತರಗೊಳಿಸಿ ಯೇಸುವಿನ ಬರುವಿಕೆಗೆ ಯೋಗ್ಯ ಪ್ರಜೆಗಳಾಗಿ ಮಾರ್ಪಡಿಸಲಿ. ಲೂಕ 21:33-34 ನರಪುತ್ರನು ಬರುವ ದಿನ ಪ್ರತಿಯೊಬ್ಬರು ಆತನ ಮುಂದೆ ನಿಲ್ಲಲೇಬೇಕು. ಅದು ಉರಿಲಿನಂತೆ ಬರುವುದು. ಆದ ಕಾರಣ ಮಿತಿಮೀರಿದ ಭೋಜನ, ದುಂದೌತಣ, ಕುಡಿತ, ಕಾಮವಿಲಾಸ ಕೃತ್ಯಗಳಲ್ಲಿ ತಲ್ಲೀನರಾಗಬೇಡಿ. ಅದು ನಿಮ್ಮನ್ನು ಉರುಲಿಗೆ ಸಿಕ್ಕುತ್ತದೆ. ಬದಲಿಗೆ ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿದ್ದು ದೇವರ ಕಾರ್ಯಗಳನ್ನು, ದೇವರು ಕೊಟ್ಟಿರುವ ನಮಗೆ ಜವಾಬ್ದಾರಿಯುತವಾದ ಕರ್ತವ್ಯಗಳನ್ನು ನೆರವೇರಿಸುತ್ತಾ ಆತನು ಎದುರುಗೊಳ್ಳಲು ಸಿದ್ಧರಾಗುವಂತೆ 5 ಬುದ್ಧಿಯುಳ್ಳ ಸ್ತ್ರೀಯರಾಗಿ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.